ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ಹಿಪ್ನೋಟೈಸೇಷನ್ ಮೇಲೆ ಒಂದು ಕೇಸ್ ಸ್ಟಡಿಯನ್ನು ನೋಡೋಣ. ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ಯೋಚನೆಗಳನ್ನ ಮನುಷ್ಯನ ಸಬ್ಕಾನ್ಷಿಯಸ್ ಮೈಂಡು ಯಾವುದೇ ಪ್ರೂಫ್ ಇಲ್ಲದೆ ಕಂಪ್ಲೀಟಾಗಿ ನಂಬಿಡ್ತು ಅಂದರೆ ಅದು ಸುಳ್ಳಾಗಿದ್ರೂ ಅಥವಾ ಇಮ್ಯಾಜಿನೇಷನ್ ಥರ ಆಗಿದ್ರೂ ಅದಕ್ಕಾದಂತಹ ನಿಜವಾದಂಥ ರಿಸಲ್ಟನ್ನ ಅದು ಕೊಟ್ಟೇ ಬಿಡುತ್ತೆ. ಇಂಥ ವಿಷಯಗಳನ್ನ ಹಿಪ್ನೋಟೈಸೇಷನ್ಗೆ ಒಳಗಾದವರೆಲ್ಲ ತಮ್ಮ ಅನುಭವದಲ್ಲಿ ಹೇಳ್ಕೊಂಡಿದ್ದಾರೆ. ಡಾಕ್ಟರ್ ಸಾಲಿಗ್ಮಾನ್ ಅನ್ನೋರು ಒಂದು ಕೇಸ್ ಸ್ಟಡಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಒಂದು ಸರಿ ಒಬ್ಬ ವ್ಯಕ್ತಿಯನ್ನು ಹಿಪ್ನೋಟೈಸ್ ಮಾಡ್ತಾರೆ. ಹಿಪ್ನೋಟೈಸೇಷನ್ ಮಾಡುವಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಹೇಳ್ತಾರೆ, ನೋಡು, ಕಾದಿರುವಂಥ ಕಬ್ಬಿಣದಿಂದ ನಿನ್ನ ತೋಳನ್ನು ಮುಟ್ತಾ ಇದೆ. ಈಗ ಅದಾದಮೇಲೆ ಮುಟ್ಟಿದ ತಕ್ಷಣವೇ ನಿನ್ನ ತೋಳಿಂದ ಆ ಮುಟ್ಟಿರೋವಂಥ ಜಾಗದಲ್ಲಿ ಬೊಬ್ಬೆ ಹೇಳ್ತಾ ಇದೆ ಅಂತ ಅವನಿಗೆ ಹೇಳ್ತಾ ಇದ್ದಾರೆ. ಹೇಟ್ಫೀಲ್ಡ್ ಅನ್ನೋರು ರಿಸರ್ಚ್ ಮಾಡ್ತಾ ಇರೋವಂಥ, ಹಿಪ್ನೋಟೈಸ್ ಮಾಡ್ತಿರೋವಂಥ ಇನ್ನೊಬ್ಬ ಡಾಕ್ಟರು. ಆ ಸಮಯದಲ್ಲಿ ಡಾಕ್ಟರ್ ಹೇಟ್ಫೀಲ್ಡ್ ಅವರು ಅವನನ್ನು ಕಬ್ಬಿಣದಿಂದ ಮುಟ್ಟಿರೋದಿಲ್ಲ. ಅವನು ಯಾರಾದ್ರೂ ಕಾದಿರೋ ಕಬ್ಬಿಣದಿಂದ ತನ್ನ ಚರ್ಮವನ್ನು ಮುಟ್ಟಿದ್ರೆ ಹೇಗೆ ಒದ್ದಾಡ್ತಾರೋ ಆ ರೀತಿಯಾಗಿ ಅವನು ನಿಜವಾಗ್ಲೂ ಒದ್ದಾಡ್ತಾ ಇದ್ದಾನೆ. ಅವನು ಹಿಪ್ನೋಟೈಸ್ ಆಗಿರೋ ಟೈಮಲ್ಲಿ ಅವನ ಕೈಗೆ ಬ್ಯಾಂಡೇಜನ್ನು ಕಟ್ತಾರೆ. ಅದಾದಮೇಲೆ ಅವನ್ನ ಹಿಪ್ನೋಟೈಸೇಷನಿಂದ ಆಚೆ ತೆಗಿತಾರೆ. ತೆಗೆದಾದ್ಮೇಲೆ 6 ಗಂಟೆ ಆದಮೇಲೆ ಅವನು ಕಟ್ಟಿರ್ತಾರಲ್ಲ ಬ್ಯಾಂಡೇಜು, ಅದನ್ನು ಬಿಚ್ಚಿ ನೋಡಿದ್ರೆ ಆಶ್ಚರ್ಯ ಏನು ಅಂದರೆ ಅವರು ಆ ಮುಟ್ಟಿರೋವಂಥ ಜಾಗದಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಬೊಬ್ಬೆ ಎದ್ದಿರುತ್ತೆ. ಎದ್ದಾದಮೇಲೆ ಅಲ್ಲಿ ಸ್ವಲ್ಪ ಡೆಡ್ ಸೆಲ್ಸ್ ಇರುತ್ತೆ, ಸ್ವಲ್ಪ ತುಂಬಿಕೊಂಡಿರುತ್ತೆ. ಅದಾದಮೇಲೆ 3 ದಿನ ಅಷ್ಟೊತ್ತಿಗೆ ಅವನ ಬೊಬ್ಬೆ ದೊಡ್ಡದಾಗ್ತಾ ಇರುತ್ತೆ. ಅದಾದಮೇಲೆ ಇನ್ನೂ ಜಾಸ್ತಿ ತುಂಬಿಕೊಂಡಿರುತ್ತೆ, ಅದು ಹೆಚ್ಚಾಗ್ತಾನೆ ಇರುತ್ತೆ. ಸರಿ, ಈ ಪ್ರಯೋಗನ ಇನ್ನೊಂದಷ್ಟೇ ಡಾಕ್ಟರ್ಸ್ ಮುಂದೆ ಇದೇ ಪ್ರಯೋಗವನ್ನು ತಿರ್ಗಾ ಮಾಡ್ತಾರೆ. ತಿರ್ಗಾ ಅದೇ ಥರ ರಿಸಲ್ಟೇ ಬಂದಿರುತ್ತೆ. ಅದಾದ ನಂತರ ಅದೇ ವ್ಯಕ್ತಿಗೇನೆ ಸೆಕೆಂಡ್ ಪ್ರೊಸೀಜರಲ್ಲಿ ಅವನಿಗೊಂದು ತಿರ್ಗಾ ಹಿಪ್ನೋಟೈಸ್ ಮಾಡಿ ಅವನಿಗೆ ನಿಜವಾಗ್ಲೂ ಕಾದಿರೋ ಕಬ್ಬಿಣದಿಂದನೇ ಅವನ ತೋಳನ್ನು ಮುಟ್ತಾರೆ. ಬಟ್ ಆ ಟೈಮಲ್ಲಿ ಅವನಿಗೆ ತನ್ನ ಬೆರಳಿಂದ ಮುಟ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಅದಾದಮೇಲೆ ಅವ್ರು ನಿಜವಾಗ್ಲೂ ಕಬ್ಬಿಣದಿಂದ ಮುಟ್ಟಿದ್ರೂ ಅಲ್ಲಿ ಯಾವುದೇ ರೀತಿಯಾದಂತಹ ಬೊಬ್ಬೆ ಆಗಲಿ, ಚರ್ಮ ಸುಟ್ಟಿರೋ ಅಂಥ ಎಫೆಕ್ಟೂ ಅದರಲ್ಲಿ ಕಾಣಿಸ್ತಾ ಇರಲ್ಲ. ಅವನಿಗೆ ನೋವಾಗ್ತಿರೋ ಅಂಥ ಫೀಲೂ ಅವನಿಗೆ ಗೊತ್ತಾಗ್ತಾ ಇರಲ್ಲ. ಬಟ್ ಆದರೆ ಆ ಸ್ಟೀಲಿಂದ, ಕಬ್ಬಿಣದ ಇದರಿಂದ ಮುಟ್ಟಿರ್ತಾರಲ್ಲ, ಕಾದ ಕಬ್ಬಿಣದಿಂದ ಮುಟ್ಟಿರ್ತಾರಲ್ಲ, ಆ ಜಾಗದಲ್ಲಿ ಸ್ವಲ್ಪ ಕೆಂಪಿಗೆ ರೌಂಡ್ಗೆ ಆಗಿರುತ್ತೆ. ಆ ಜಾಗ ಅಷ್ಟೊಂದೇನು ಇಂಪ್ಯಾಕ್ಟು ಕೊಡಲಿಲ್ಲ, ಅವನಿಗೇನು ಅಷ್ಟೊಂದು ನೋವು ಆಗಲಿಲ್ಲ, ಅದು ಬೇಗನೂ ವಾಸಿ ಆಗೋಯಿತು. ಇದೊಂದು ಕೇಸ್ ಸ್ಟಡಿ ಆದರೆ ಇನ್ನೊಂದು ಕೇಸ್ ಸ್ಟಡಿ, ಇವಾಗ ಸೆಕೆಂಡ್ ಕೇಸ್ ಸ್ಟಡಿ ಬಗ್ಗೆ ಬರೋಣ. ಒಬ್ಬ ವ್ಯಕ್ತಿ ಭಾರವಾದಂಥ ವಸ್ತುಗಳನ್ನ ಎತ್ತೋದಕ್ಕೇ ಅವನು ಚಾಂಪಿಯನ್ನು. ಅವನ್ನ ಹಿಪ್ನೋಟೈಸ್ ಮಾಡ್ತಾರೆ. ಹಿಪ್ನೋಟೈಸ್ ಮಾಡಿಬಿಟ್ಟು ಅವನಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೋಡು, ನಿನ್ನ ಮುಂದೆ ಒಂದು ಪೆನ್ಸಿಲ್ ಇದೆ, ನಿನ್ನ ಕೈಲಿ ಏನೇ ಮಾಡಿದ್ರೂ ಆ ಪೆನ್ಸಿಲನ್ನು ನಿನ್ನ ಕೈಯಲ್ಲಿ ಎತ್ತಕ್ಕಾಗಲ್ಲ ಅಂತ ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. 400 ಪೌಂಡ್ ಅಷ್ಟು ವೆಯ್ಟನ್ನ ಅವನು ಸಾಮಾನ್ಯವಾಗಿ ಎತ್ತುವಂಥ ವ್ಯಕ್ತಿ ಅವನ ಮೇಜ್ ಮೇಲೆ ಇರೋವಂಥ ಒಂದು ಪೆನ್ಸಿಲ್ನ ಅವನ ಕೈಯಲ್ಲಿ ಎತ್ತಕ್ಕಾಗಲಿಲ್ಲ ಆ ಟೈಮಲ್ಲಿ. ಇದಕ್ಕೆ ಕಾರಣ ಏನು ಅಂದರೆ ಅವನ ಸಬ್ಕಾನ್ಷಿಯಸ್ ಮೈಂಡು ಆ ಇನ್ಸ್ಟ್ರಕ್ಷನ್ನ ರಿಸೀವ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿತ್ತು. ಈ ಕೇಸ್ ಸ್ಟಡಿ ಮೇಲೆ ವಿಚಾರ ಮಾಡಿ ನೋಡಿದ್ರೆ ಸಬ್ಕಾನ್ಷಿಯಸ್ ಮೈಂಡು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿತ್ತು. ಅವನಷ್ಟು ಶಕ್ತಿಶಾಲಿಯಾದಂಥ ವ್ಯಕ್ತಿ ಆಗಿದ್ರೂ ಆ ಸಂದರ್ಭದಲ್ಲಿ ನಿನ್ನ ಕೈಯಲ್ಲಿ ಈ ಪೆನ್ಸಿಲ್ ಎತ್ತಕ್ಕಾಗಲ್ಲ ಅನ್ನುವಂಥ ಇನ್ಸ್ಟ್ರಕ್ಷನ್ನು ಸಬ್ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ಕಾರಣಕ್ಕೇ ಅವನ ಕೈಯಲ್ಲಿ ಎತ್ತಕ್ಕಾಗಿಲ್ಲ. ಬಟ್ ಅವನು ಫಿಸಿಕಲಿ ಫಿಟ್ ಆಗಿದ್ದ. ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಯಾವಾಗ್ಲೂ ವೆರಿ ಮಚ್ ಪವರ್ಫುಲ್. ಅದಾದಮೇಲೆ ಇನ್ನೊಂದು ಚಿಕ್ಕ ಕೇಸ್ ಸ್ಟಡಿ ನೋಡೋಣ. ಏನಂದರೆ, ಯಾವುದೊಬ್ಬ ವ್ಯಕ್ತಿ ಅವನಿಗೆ ಎಲ್ಲರ ಮುಂದೆ ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ಬರ್ತಾ ಇರಲ್ಲ. ಅವನು ತೊದಲುತ್ತಾ ಇರ್ತಾನೆ, ಕಾನ್ಫಿಡೆಂಟಾಗಿ ಏನು ಹೇಳಬೇಕು ಅನ್ನೋದನ್ನು ಹೇಳೋಕ್ಕಾಗ್ತಾ ಇರಲ್ಲ. ಅವನಿಗೊಂದು ಭಯ ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ಆ ವ್ಯಕ್ತಿನ ಹಿಪ್ನೋಟೈಸ್ ಮಾಡ್ತಾರೆ. ಹಿಪ್ನೋಟೈಸ್ ಮಾಡೋ ಟೈಮಲ್ಲಿ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೀನು ಈಗ ಏನನ್ನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನು ಕರೆಕ್ಟಾಗಿ ನೀನು ಹೇಳ್ತೀಯ, ಕಾನ್ಫಿಡೆಂಟಾಗಿ ಮಾತಾಡ್ತೀಯ. ಜನ ನೀನು ಹೇಳೋದನ್ನ ನೋಡಿದ ತಕ್ಷಣ ಅವರು ಬೆರಗಾಗ್ಬಿಡ್ತಾರೆ, ಅಷ್ಟು ಕಾನ್ಫಿಡೆಂಟಾಗಿ ನೀನು ಮಾತಾಡ್ತೀಯ ಅಂತ ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದೇ ಹಿಪ್ನೋಟೈಸ್ ಮಾಡ್ತಾರೆ. ಮಾಡಿದ ಆ ಕ್ಷಣಕ್ಕೇ ಅವನು ಸ್ವಲ್ಪ ಹೊತ್ತಾದಮೇಲೆ ಆ ಹಿಪ್ನೋಟೈಸ್ ಸ್ಟೇಜಲ್ಲೇ ಅವನು ನಿಂತ್ಕೊಂಡು ಅವ್ರ ಮುಂದೆ ಇರುವಂಥ ಎಲ್ಲ ಜನರ ಮುಂದೆ ಅವನು ಕಾನ್ಫಿಡೆಂಟಾಗಿ ಮಾತಾಡ್ತಾನೆ. ಇದನ್ನು ನೋಡಿದಂತಹ ಎಷ್ಟೊಂದು ಜನಕ್ಕೆ ಆಶ್ಚರ್ಯನೂ ಆಗೋಗುತ್ತೆ. ಯಾವುದೇ ಒಂದು ವಿಷಯ ಈ ಪ್ರಪಂಚದಲ್ಲಿ ನಮ್ಮ ಕೈಲಿ ಮಾಡೋಕ್ಕಾಗದೇ ಇರೋವಂಥ ವಿಷಯನೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಇನ್ಸ್ಟ್ರಕ್ಷನ್ ಆಗಿ ಅದು ತೊಗೊಂಡ್ಬಿಡ್ತು ಅಂದರೆ ಆ ಟೆನಿಕಾಸ್ಟ್ ತನ್ನಲ್ಲಿ ಇರುವಂಥ ಮ್ಯಾಕ್ಸಿಮಮ್ ರಿಸಲ್ಟನ್ನ ಅದು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಇರುತ್ತೆ. ಹಗಲು ರಾತ್ರಿ ಪ್ರತಿದಿನ ಒಬ್ಬ ವ್ಯಕ್ತಿ, ನಾನು ಉತ್ತಮ ಅಲ್ಲ, ನಾನು ಕೆಟ್ಟವನು, ನನ್ನ ಕೈಲೇನೂ ಮಾಡೋಕ್ಕಾಗ್ತಾಯಿಲ್ಲ, ನನಗೇನು ದಾರಿನೂ ಇಲ್ಲ, ನಾನು ನಿಷ್ಪ್ರಯೋಜಕ, ಎಲ್ಲರ ಮುಂದೆ ನಾನು ವೀಕ್,
ಈ ಥರ ಅವನು ದಿನಾಗಲೂ ಅನ್ಕೊತಾ ಇರ್ತಾನೆ, ಅದೇ ರೀತಿಯಾಗಿ ಭಾವಿಸ್ತಾ ಇರ್ತಾನೆ, ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾನೆ ಅಂದರೆ ನಿಸ್ಸಂಶಯವಾಗಿ ಅವನು ಅಯೋಗ್ಯನೇ ಆಗ್ಬಿಡ್ತಾನೆ. ಅದೇ ನಾನು ಹೆಂಗಯ್ಯ ಅಯೋಗ್ಯ ಆಗ್ತೀನಿ? ನನ್ನ ಹತ್ರ ಫುಲ್ ಪಾಸಿಟಿವ್ ಎನರ್ಜಿ ಇದೆ, ನಾನು ಪಾಸಿಟಿವ್ ಆಗಿರ್ತೀನಿ, ಯಾವಾಗಲೂ ಜನ ನನ್ನನ್ನು ನೋಡಿ ಸಂತೋಷ ಪಡ್ತಾರೆ, ನನ್ನ ಜೊತೆ ಮಿಂಗಲ್ ಆದರೆ ಅವ್ರಿಗೊಂದು ಫೀಲ್ ಗುಡ್ ವೈಬ್ ಅನ್ನೋದು ಸಿಗ್ತಾ ಇರುತ್ತೆ, ನಾನು ಯಾವಾಗಲೂ ಒಳ್ಳೆಯದನ್ನೇ ಪಡಿತೀನಿ, ಸಕ್ಸಸ್ ಅನ್ನೋದು ನನ್ನ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ, ನಾನು ಎಲ್ಲನೂ ಮಾಡ್ತೀನಿ, ನನ್ನ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನು ನಾನು ರಿಸ್ಕ್ ತೊಗೊಂಡು ನನ್ನ ಕೈಯಲ್ಲಿ ಆಗೋವಂಥ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಮಾಡ್ತೀನಿ. ಈ ರೀತಿಯಾದಂತಹ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕು. ಈ ರೀತಿ ಥಿಂಕ್ ಮಾಡೋದ್ರಿಂದನೇ ನಮ್ಮ ಮೈಂಡು, ಸಬ್ಕಾನ್ಷಿಯಸ್ ಮೈಂಡು ಆ ಇನ್ಸ್ಟ್ರಕ್ಷನ್ಸ್ನ ಒಳಗಡೆ ತೊಗೊಂಡು ಅದು ಅದೇ ರೀತಿಯಾದಂತಹ ರಿಸಲ್ಟ್ಸನ್ನ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಆದ್ದರಿಂದ ಸ್ನೇಹಿತರೆ, ಪುರಾಣದಲ್ಲಿ ಬರುವಂಥ 33 ಕೋಟಿ ದೇವತೆಗಳನ್ನ ನೀವು ನಂಬಿದ್ರೂ ನಿಮ್ಮನ್ನು ನೀವು ನಂಬಿಲ್ಲ ಅಂದರೆ ಏನು ಪ್ರಯೋಜನ ಆಗಲ್ಲ. ಆದ್ದರಿಂದನೇ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು, ಯಾರು ತನ್ನನ್ನು ತಾನು ನಂಬುತ್ತಾನೋ ಅವನು ಇಡೀ ಪ್ರಪಂಚವನ್ನೇ ಗೆಲ್ತಾನೆ ಅಂತ. ಅದೇ ರೀತಿಯಾಗಿ ರೂಸ್ವೆಲ್ಟ್ ಅವರು ಹೇಳ್ತಾರೆ ಏನಂದರೆ, ದ ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಬಿಲೀವ್ಸ್ ಇನ್ ದ ಬ್ಯೂಟಿ ಆಫ್ ದೇರ್ ಡ್ರೀಮ್ಸ್ ಅಂತ. ಯಾರ ಫ್ಯೂಚರ್, ನಮ್ಮ ಫ್ಯೂಚರ್ನ ನಾವು ನಮ್ಮ ಈಗಿರುವಂತಹ ನಮ್ಮ ಆಸೆಗಳ ಮೇಲೆ ನಾವು ನಂಬಿಕೆಯನ್ನು ಇಟ್ಟು ಕೆಲಸ ಮಾಡ್ತೀವಲ್ಲ, ನಮಗೆ ಆಗ ನಮ್ಮ ಫ್ಯೂಚರ್, ಒಳ್ಳೆ ಫ್ಯೂಚರ್ನ ನಾವು ಕಾಯ್ದುಕೊಳ್ಬೋದು ಅಂತ ರೂಸ್ವೆಲ್ಟ್ ಅವರು ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಷಯ ನಿಮಗೆ ಯಾವುದಾದ್ರೂ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನೀಡಿರುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಆದ್ದರಿಂದ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಅದಾದಮೇಲೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಒಂದು ಒಳ್ಳೆಯ ಕಂಟೆಂಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.